ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಈ ಪಲ್ಯ ತುಂಬಾ ಸಿಂಪಲ್ ಆದ್ರೂ ತುಂಬಾ ರುಚಿಯಾಗಿರುತ್ತೆ. ಹಳ್ಳಿ ಸ್ಟೈಲ್ ಅಲ್ಲಿ ಟೇಸ್ಟ್ ಬೇಕಂದ್ರೆ ಈ ರೆಸಿಪಿ ತಪ್ಪದೆ ಟ್ರೈ ಮಾಡಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನು ಮೊದಲಿಗೆ ಅರ್ಧ ಕೆಜಿ ಹೀರೆಕಾಯಿ ತಗೊಂಡಿದ್ದೀನಿ. ಅದನ್ನ ಸಿಪ್ಪೆ ಎಲ್ಲ ತೆಗಿತಾ ಇದೀನಿ ಕಣ್ರಿ. ಸಿಪ್ಪೆ ಎಲ್ಲ ಎರ್ಕೋಬೇಕು. ನೆಕ್ಸ್ಟ್ ಹೀರೆಕಾಯಿನ ನಾನು ಎರಡೆರಡು ಭಾಗವಾಗಿ ನೋಡ್ರಿ, ನೀರಲ್ಲಿ ಇದನ್ನ 2 ಸಲ ಚೆನ್ನಾಗಿ ತೊಳ್ಕೊಬೇಕು ಕಣ್ರಿ. ತೊಳೆದ ನಂತರ ನಾವು ಕಟ್ ಮಾಡ್ಕೊಳ್ಳೋಣ. ಹೀರೆಕಾಯಿನ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ್ರಿ. ನಂತರ ಇದನ್ನ ಕಟ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಈ ರೀತಿ ಸ್ವಲ್ಪ 2 ಇಂಚ್ ಆಗಿ ನಾವು ಒಂದು ಪ್ಲಸ್ ಆಕಾರದಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಮಧ್ಯಭಾಗದಲ್ಲಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಇಡಬೇಕು ಮಸಾಲೆ ತುಂಬಲಿಕ್ಕೆ. ನೋಡ್ರಿ, ಈ ರೀತಿ ಕಟ್ ಮಾಡ್ಕೊಂಡಿದೀವಿ. ಎಲ್ಲಾನು ಈ ರೀತಿನೇ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ್ರಿ. ಈರುಳ್ಳಿ ಹಾಗೂ ಕರಿಬೇವು ಒಂದ್ ಸೈಡ್ ಅಲ್ಲಿ ಎತ್ತಿಡನ್ರಿ ಕಣ್ರಿ. ನೆಕ್ಸ್ಟ್ ಒಂದ್ 50 ಗ್ರಾಮು ಶೇಂಗಾ ಬೀಜ ತಗೊಂಡಿದೀನಿ. ಇನ್ನೊಂದ್ 50 ಗ್ರಾಮು ಕುರ್ಶನಿ ಕಾಳು ತಗೊಂಡಿದೀನಿ. ಇದನ್ನ ನಾವು ಒಂದ್ ಪ್ಯಾನ್ ಅಲ್ಲಿ ಹಾಕಿ ಹುರ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಇದು ರೆಡಿ ಆಯ್ತು. ಒಂದ್ ಪ್ಲೇಟಿಗೆ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಕುಶನಿ ಕಾಳನ್ನ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಹುರ್ಕೋಬೇಕಾಗುತ್ತೆ. ಇದನ್ನು ಸಹಿತ ಒಂದ್ ಸ್ವಲ್ಪ ಚಟ್ಪಟ್ ಅನ್ನತ್ತೆ ಕಣ್ರಿ. ಆಗ ನಾವು ಇದನ್ನ ಒಂದ್ ಪ್ಲೇಟಿಗೆ ತೆಗಿಬೇಕಾಗುತ್ತೆ. ನೋಡ್ರಿ, ಚಟ್ಪಟ್ ಅಂತ ಇದೆ ನೋಡ್ರಿ. ಇವಾಗ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ್ರಿ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಒಂದ್ ಕುಕ್ಕರ್ ಇಟ್ಬಿಟ್ಟು ಒಂದ್ 3 ಟೇಬಲ್ ಸ್ಪೂನ್ ಎಣ್ಣೆನ ಸೇರ್ಸ್ಕೊಳ್ಳೋಣ್ರಿ. ನೆಕ್ಸ್ಟ್ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಒಗ್ಗರಣೆಗೆ. ಹಾಗೆ ಕರಿಬೇವು, ಒಂದ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ. ಮುಚ್ಚಳಿಕೆ ಮುಚ್ಚಿಬಿಟ್ಟು ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದು ನೋಡ್ರಿ ಫ್ರೈ ಆಗಿದೆ. ಇದನ್ನ ಮುಚ್ಚಳಿಕೆ ಮುಚ್ಚಿಬಿಟ್ಟು ಒಂದ್ ಸೈಡ್ ಅಲ್ಲಿ ಎತ್ತಿಡನ್ರಿ. ನೆಕ್ಸ್ಟ್ ಶೇಂಗಾ ಕುರ್ಶನಿ ಕಾಳನ್ನ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. 2 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಸೇರ್ಸ್ಕೊಳ್ಳೋಣ್ರಿ. ನೆಕ್ಸ್ಟ್ ಒಣಮೆಣಸಿಕಾಯಿ, ಇದು ಖಾರ ಲೆಸ್ ಇದೆ ಕಣ್ರಿ. ಹಾಗಾಗಿ ಒಂದ್ 6 ಒಣಮೆಣಸಿಕಾಯಿನ ನಾನು ಸೇರ್ಸ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದ್ 3 ಗಡ್ಡೆ, ಸ್ವಲ್ಪ ಹುಣಸೆ ಹಣ್ಣನ್ನ ಸೇರ್ಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಬೆಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹೀಗೆ ಹಾಕೊಂಡ್ಬಿಡಿ ಮಸಾಲೆ ನಾವು ರುಬ್ಬುವಾಗನೆ. ನೋಡ್ರಿ, ಮುಚ್ಚಳಿಕೆ ಮುಚ್ಚಿಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ ಬರೋಣ. ನೆಕ್ಸ್ಟ್ ಒಂದ್ ಸ್ವಲ್ಪ ನೀರನ್ನ ಸೇರ್ಸ್ಕೊಳ್ಳೋಣ್ರಿ. ನೀರ್ನ ಸೇರ್ಸ್ಕೊಂಡು ಇನ್ನೊಂದ್ಸಲ ನಾವು ನುಣ್ಣಗೆ ರುಬ್ಕೊಂಡ್ ಬರೋಣ್ರಿ. ನೋಡ್ರಿ, ಈ ರೀತಿ ರುಬ್ಬಿದೀನಿ. ಸ್ವಲ್ಪ ತರಿ ಆಗಿದೆ, ತೀರಾ ನುಣ್ಣಗೆ ನಾನು ರುಬ್ಬಿಲ್ಲ. ನೆಕ್ಸ್ಟ್ ಕುಕ್ಕರ್ ನಲ್ಲಿ ನಾವು ಒಗ್ಗರಣೆ ಹಾಕಿದೀವಲ್ವಾ, ಅದ್ರಲ್ಲಿ ನಾವು ಹೀರೆಕಾಯಿನ ನೋಡ್ರಿ ಈ ಮಸಾಲೆ ರುಬ್ಬಿರುವಂತಹದ್ದು ಆ ಹೀರೆಕಾಯಿನಲ್ಲಿ ನಾವು ತುಂಬಿಟ್ಟು ಕುಕ್ಕರ್ ಅಲ್ಲಿ ಹಾಕೋಬೇಕಾಗುತ್ತೆ. ನೋಡ್ರಿ, ಎಲ್ಲಾ ಮಸಾಲೆನ ಪ್ಲಸ್ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ನಾವು ತುಂಬ್ಕೋಬೇಕಾಗತ್ತೆ. ಹಾಗೆ ಉಳಿದ ಮಸಾಲೆಗೂ ನಾವು ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನು ಸಹಿತನು ಹಾಕೋಬೇಕಾಗತ್ತೆ. ಅದು ಹೀರೆಕಾಯಿ ಬೇಯುವಷ್ಟು ನಾವು ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ. ನಂತರ ಕುಕ್ಕರ್ ಮುಚ್ಚಳಿಕೆ ಮುಚ್ಚಿಬಿಟ್ಟು 1 ವಿಸಲ್ ಮಾತ್ರ ಕೂಗಿಸ್ಕೋಬೇಕು. ಪಾತ್ರೆಲಾದ್ರೆ ಒಂದ್ 15 ನಿಮಿಷನಾದ್ರೂ ನಾವು ಬೇಯಿಸ್ಕೋಬೇಕು. ನಾನಿಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ 1 ವಿಸಲ್ ಸಾಕಂದ್ರೆ. ನೋಡ್ರಿ, ಬೆಂದಿದೆ ಹೀರೆಕಾಯಿ. ನೋಡ್ರಿ, ಇದು ಹಳ್ಳಿ ಸ್ಟೈಲ್ ಅಲ್ಲಿ ಇದೇ ರೀತಿನೇ ಮಾಡ್ತಾರೆ. ನೀವು ಕುರ್ಶನಿ ಕಾಳು ಬದಲಿಗೆ ನೀವು ಒಣ ಕೊಬ್ಬರಿ ಯೂಸ್ ಮಾಡ್ಕೋಬಹುದು. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಹೀರೆಕಾಯಿ ಎಣ್ಗಾಯಿ ಪಲ್ಯ. ಇದು ಹೀರೆಕಾಯಿ ಎಣ್ಗಾಯಿ ಪಲ್ಯ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ ರೆಸಿಪಿ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.